ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ. ಸಿದ್ದರಾಮಯ್ಯನವರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ವಿಳಂಬ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇನ್ನೂ ಕೂಡ ತಮ್ಮ ಕ್ಷೇತ್ರವನ್ನ ಫೈನಲ್ ಮಾಡದಿರುವಂತ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳಿದ ಕ್ಷೇತ್ರ ಕೊಡ್ತೀವಿ ಸರ್, ಹೇಳಿ ಯಾವ ಕ್ಷೇತ್ರ ಅನ್ಬಿಟ್ಟು ಹೈಕಮಾಂಡ್ ಕೇಳ್ತಾ ಇದೆ ಸಿದ್ದರಾಮಯ್ಯ ಅವರನ್ನ. ಸಿದ್ದು ಕ್ಷೇತ್ರ ಫೈನಲ್ ಆದ್ಮೇಲೆ ಕೈಪಟ್ಟಿ ರಿಲೀಸ್ಗೆ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಕಾಂಗ್ರೆಸ್ನ ಟಿಕೆಟ್ ಲಿಸ್ಟ್ ಅನೌನ್ಸ್ ಆಗಿ 2 ದಿನ ಆಗ್ಬೇಕಾಗಿತ್ತು ಆಕ್ಚುಲಿ ಇವತ್ತಿಗೆ. ಆದ್ರೆ ಸಿದ್ದರಾಮಯ್ಯನವರ ಹೆಸರಿಲ್ಲದೆ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಅದು ಮತ್ತೊಂದು ರೀತಿಯಾದಂತ ರಾಜಕೀಯ ಅಸ್ತ್ರ ಆಗೇ ಆಗುತ್ತೆ ಪ್ರತಿಪಕ್ಷಗಳಿಗೆ. ಸೊ ಯಾವಾಗ ಸಿದ್ದರಾಮಯ್ಯನವರು ತಮ್ಮ ಕ್ಷೇತ್ರವನ್ನ ಫೈನಲ್ ಮಾಡ್ತಾರೆ, ಇನ್ನು ಎಷ್ಟು ದಿನ ಆಗುತ್ತೆ ಅಂತ? ಯುಗಾದಿ ಹಬ್ಬದ ದಿನದಂತೆ ಸಂಜೆ ಕಾಂಗ್ರೆಸ್ನ 124 ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಬೇಕಾಯ್ತು. ಆದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕ್ಷೇತ್ರದ ವಿಚಾರದಲ್ಲಿ ದ್ವಂದ್ವ ಮತ್ತು ಗೊಂದಲ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೋ ಅದನ್ನ ನಮಗೆ ತಿಳಿಸಿ, ನಾವು ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಎಲ್ಲಾ ಕಾರಣಕ್ಕಾಗಿ ಒಂದ್ ಕಡೆ ಕೋಲಾರ್ನ, ವರ್ಣನ, ಬಾದಾಮಿಯ, ಕೊಪ್ಪಳ, ಕುಷ್ಟಗಿಯೋ ಹೀಗೆ ಹಲವಾರು ಕಡೆ ದ್ವಂದ್ವ ಇರ್ತಕ್ಕಂಥ ಸಿದ್ದರಾಮಯ್ಯವರು ಒಂದಷ್ಟು ಸಮಯಾವಕಾಶ ಕೇಳಿದ್ರು. ಸುಮಾರು 2 ರಿಂದ 3 ದಿನ ಸಮಯಾವಕಾಶವನ್ನು ಕೇಳಿದ್ರು. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ವಿಳಂಬ ಆಗಿರುವಂತದ್ದು. ಹಾಗಾಗಿ ಈಗ ಸಿದ್ದರಾಮಯ್ಯನ ಕೋಲಾರ ಮತ್ತು ವರ್ಣ ಕ್ಷೇತ್ರವನ್ನು ಕೇಳಿದ್ರು ಅಂತ ಹೇಳಲಾಗ್ತದೆ. ಹಾಗಾಗಿ ತಾವು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದ್ರಿಂದ 2 ಕಡೆ ಸಮಯವನ್ನು ವ್ಯರ್ಥ ಮಾಡೋದು ಅನಗತ್ಯ ಆಗುತ್ತೆ. ಹಾಗಾಗಿ ತಾವು ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಚೂಸ್ ಮಾಡಿ ತಾವು ರಾಜ್ಯದ ಯಾವುದೇ ಕ್ಷೇತ್ರವನ್ನು ಕೇಳಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದು. ಹಾಗಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕಾಲಾವಕಾಶ ಕೇಳಿರುವಂತದ್ದು ಬಹುಶಃ ವರ್ಣವನ್ನು ಬಹುತೇಕವಾಗಿ ಅಂತಿಮಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ತಮ್ಮ ನಿರ್ಧಾರವನ್ನ ತಿಳಿಸಿದ್ರೆ ಕೂಡಲೇ ಪಟ್ಟಿ ರಿಲೀಸ್ ಆಗುತ್ತೆ. ಅದು ಯಾವುದೇ ಗಳಿಗೆಯಲ್ಲಿ ರಿಲೀಸ್ ಆಗ್ಬೋದು, ಇವತ್ತಾಗ್ಬೋದು ಅಥವಾ ನಾಳೆ ಆದ್ರೂ ಆಗ್ಬೋದು. ಸಿದ್ದರಾಮಯ್ಯನವರು ಕ್ಷೇತ್ರದ ಸಂಬಂಧಪಟ್ಟ ಹೈಕಮಾಂಡ್ಗೆ ನಾನು ಇಂಥದೇ ಕ್ಷೇತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಹೆಸರಿರಲಿದೆ ಮತ್ತು ಕಾಂಗ್ರೆಸ್ನ ಮೊದಲ ಪಟ್ಟಿ ಕೂಡ ರಿಲೀಸ್ ಆಗಲಿದೆ. ಪೃಥ್ವಿ, ಎಕ್ಸಾಕ್ಟ್ಲಿ ಚಿದಾನ್ ಪಟೇಲ್, ಅಕಸ್ಮಾತ್ ಇಲ್ಲಿ ಸಿದ್ದರಾಮಯ್ಯನವರ ಹೆಸರೇ ಇಲ್ಲ ಅಂದ್ಬಿಟ್ರೆ ಮತ್ತೊಂದು ರೀತಿಯಾದಂತ ಸಂದೇಶ ಹೋಗುತ್ತೆ, ರಾಜಕೀಯ ಅಸ್ತ್ರ ಆಗ್ಬಿಡುತ್ತೆ ಬಿಜೆಪಿ ಜೆಡಿಎಸ್ಗೆ. ನೋಡೋಣ ಯಾವ ರೀತಿಯಾಗಿ ಅನೌನ್ಸ್ ಮಾಡ್ತಾರೆ, ಯಾವ ಕ್ಷೇತ್ರ ಫೈನಲ್ ಮಾಡ್ತಾರೆ ಅಂತ. ಧನ್ಯವಾದ ಇಷ್ಟೊತ್ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ.